ಮತ್ತೆ ಪ್ರಾಬ್ಲಮ್ ಬರುತ್ತೆ ಎಲ್ಲ ಚಾನ್ಸಸ್. ಈಗ ಶಾಸಕರುಗಳು ಮಾತಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಸುಧಾಕರ್ ಮೊದಲಿಗೆ ಮಾತಾಡ್ತಾ ಇದ್ದಾರೆ. ಹಿರಿಯೂರು ಶಾಸಕ ಸುಧಾಕರ್, ಎಲ್ಲ ಪಕ್ಷೇತರ ಶಾಸಕರು ಕೂಡ ಅಲ್ಲಿದ್ದಾರೆ, ಒಬ್ಬೊಬ್ಬರಾಗಿ ಮಾತಾಡ್ತಾರೆ. ಏನು ಹೇಳ್ತಾರೆ? ನಿನ್ನೆ ನಾವು ಮಾಧ್ಯಮ ಜೊತೆ ಮಾತಾಡಿದ್ದೀವಿ. ಸೊ ತೀರ್ಪು ಏನೇ ಬರಲಿ, ನಮ್ಮ ಪರವಾಗಿ ಬರಲಿ ಸೊ ಅಥವಾ ವಿರೋಧ ಬರಲಿ, ನಾವು ಸ್ವಾಗತ ಮಾಡ್ತೀವಿ ಅಂದು ಇವತ್ತು ಈ ದೇಶದ ಉನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ತೀರ್ಪು ನೀಡಿದೆ. ನಮಗೆ ಭಾಳ ಖುಷಿಯಾಗಿದೆ. ಸೊ ಅದಕ್ಕೆ ನಾವೆಲ್ಲರೂ ಈಗ ಒಕ್ಕಟ್ಟಾಗಿ 16 ಜನ ಅಂದರೆ ನಾವು 11 ಜನ 5 ಜನ ಸೇರಿ ಒಕ್ಕಟ್ಟಾಗಿದ್ದೀವಿ. ಸೊ ಈ ತೀರ್ಪನ್ನು ನಾವು ಭಾಳ ಸ್ವಾಗತ ಮಾಡ್ತೀವಿ ಮನಸಾಪೂರ್ವವಾಗಿ. ಇದನ್ನು ಎಲ್ಲರೂ ಒಪ್ಕೋಬೇಕಂತ ನಾನು ವಿನಂತಿ. ಇಡೀ ಕರ್ನಾಟಕ ಜನ ಒಪ್ಕೋತಾರತ್ ನಾನು ನಂಬಿದ್ದೀನಿ. ಸೊ ಒಪ್ಕೊಳ್ಳೇಬೇಕು. ಮತ್ತು ಅದಕ್ಕೆ ನಮಗೆ ಭಾಳ ಖುಷಿಯಾಗಿದೆ ಕೋರ್ಟ್ ಆರ್ಡರ್ ಬಂದ್ರಿಂದ. ಸರ್, ಈಗ ತೀರ್ಪು ಬಂದಾಗಿದೆ, ನಿಮ್ಮ ಮುಂದಿನ ನಿಲುವೇನು ಸರ್? ಮುಂದಿನ ನಿಲುವು ಅಂದರೆ ಇನ್ನೂ 4 ಜನ ಈಗ ಆಲ್ರೆಡಿ ಬರ್ತಾ ಇದ್ದಾರೆ ಡೆಲ್ಲಿಗೆ. 16 ಜನ ಒಟ್ಟಿಗೆ ಸೇರಿದ ನಂತರ ಸೊ ಸಾಯಂಕಾಲ ಒಂದು ಮೀಟಿಂಗ್ ಮಾಡಿ ಒಂದು ನಮ್ಮ ನಿರ್ಧಾರ ಹೇಳ್ತೀವಿ. ಸೆಪ್ಟೆಂಬರ್ ಅಂತ್ಯದ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ರಿ, ಮೊದಲ ಬಾರಿ ನಿರ್ಣಯವನ್ನು ತೆಗೆದುಕೊಂಡ್ರೆ ಆ ನಿರ್ಣಯಕ್ಕೆ ಸೊ ನಾವು ಒಂದು ಹೇಳ್ತೀವಿ, ನಾವು ಯಾವತ್ತೂ ಪಕ್ಷಕ್ಕೆ ವಿರೋಧ ಇರಾಕಿಲ್ಲ, ಪಕ್ಷಕ್ಕೆ ವಿರೋಧ ಯಾವತ್ತೂ ಇರಾಕಿಲ್ಲ, ವ್ಯಕ್ತಿಗೆ ವಿರೋಧ ಇದ್ದೀವಿ. ಸೊ ನಮ್ಮ ಸ್ಟ್ಯಾಂಡ್ ಹಂಗೆ ಇತ್ತು. ನಾವು ಅದನ್ನು ಏನು ಮಾಡಿದ್ರೆ ಅಂದರೆ ಇವತ್ತು ಕೆಲವೊಂದು ಜನ ಇವರು ಭಾರತೀಯ ಜನತಾ ಪಾರ್ಟಿಗೆ ವಿರೋಧ ಅದಾರ ಅಂತ ಹೇಳಿ ನಮ್ಮ ಡಿಸ್ಕ್ವಾಲಿಫೈ ಮಾಡ್ರು. ನಾವು ಅವತ್ತು ಆಯಿತು ಇವತ್ತು ಆಯಿತು ಪಕ್ಷಕ್ಕೆ ವಿರೋಧ ಇಲ್ಲ. ಇದನ್ನು ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬರು ಕಾರ್ಯಕರ್ತರು ಮುಖಂಡರು ಅರ್ಥ ಮಾಡ್ಕೋಬೇಕು. ಅವತ್ತು ನಾವು ಪಕ್ಷಕ್ಕೆ ವಿರೋಧ ಇಲ್ಲ, ಇವತ್ತಿಲ್ಲ, ವ್ಯಕ್ತಿಗೆ ಮಾತ್ರ ವಿರೋಧ ಇದ್ದೀವಿ. ಈಗ ಮತ್ತೆ ಪುನಃ ನಾಯಕತ್ವ ಬದಲಾವಣೆ ವಿಚಾರ ಅದರ ಬಗ್ಗೆ ನಾವು ಈಗ ಚರ್ಚೆ ಮಾಡೋದಿಲ್ಲ, ಸೂಕ್ತ ಸಮಯ ಅಲ್ಲ. ಈಗ ಜಜ್ಮೆಂಟ್ ಕಾಪಿ ಓದ ನಂತರ ನಾವೆಲ್ಲ 16 ಜನ ಮಾತಾಡಿ ಮುಂದಿನ ನಮ್ಮ ನಿರ್ಣಯ ಹೇಳ್ತೀವಿ. ಸೊ ಅದ್ರ ಬಗ್ಗೆ ನಾವು ಎಲ್ಲರೂ ಸೇರಿ ನಾವು ಆಲ್ರೆಡಿ, ಯಾಕಂದ್ರೆ BJP ಶಾಸಕರೀಗ ಸೊ BJP ಸಿಂಬಾಲ್ ಮ್ಯಾಗೆ ಗೆದ್ದಿದ್ವಿ ನಾವು. ಸೊ ಮುಂದುವರಿದು ಬಿಡೋದು ಪ್ರಶ್ನೆ ಅದು ಬರೋದಿಲ್ಲ, ಅದು ಉದ್ಭವ ಆಗೋದಿಲ್ಲ ಅದು. ಸೊ ಅದಕ್ಕೋಸ್ಕರ ಮುಂದಿನ ನಿರ್ಣಯನ ನಾವು 16 ಜನ ಇವತ್ತು ಸಾಯಂಕಾಲ ಸೇರಿಬಿಟ್ಟು ಸೊ ನಾವು ರಾಜ್ಯ ಜನಕ್ಕೆ ಒಳ್ಳೇದಾಗುವಂಥ ಒಂದು ನಿರ್ಣಯ ತಗೋತೀವಿ. ಜಾರಕಿಹೊಳಿ 3 ತಿಂಗಳಿಂದ ಸುಪ್ರೀಂ ಕೋರ್ಟ್ ಆಗ್ತಾ ಇದ್ರೆ ಬಹುಶಃ ನವೆಂಬರ್ ಹೈಕೋರ್ಟ್ನ ನಿರ್ಣಯ ಬಂದರೆ ವೈಯಕ್ತಿಕವಾಗಿ ಸತ್ಯಮೇವ ಜಯತೆ ಅಂತ ಕನ್ನಡದಾಗ ಹೇಳ್ತಾರಲ್ಲ, ಯಾವತ್ತಲೂ ಸತ್ಯಕ್ಕೆ ಜಯ ಇದೆ. ಸೊ ತಡ ಆಗಿದ್ರು ಜಯ ಆಗುತ್ತೆ ಅನ್ನೋದು ಇದೊಂದು ತಾಜಾ ಉದಾಹರಣೆ ಇದು. ಯಾಕಂದ್ರೆ ಯಾವುದು ಹಿಂದಿನ ಇತಿಹಾಸ ತೆಗೆದು ನೋಡಿದ್ರು ಸೊ ಎಲ್ಲ, ಯಾಕಂದ್ರೆ ಯಾರು ಒಳ್ಳೇದಿರ್ತಾವೆ ತೊಂದರೆ ಆಗಿ ಒಳ್ಳೇದಾಗುತ್ತೆ. ಅವತ್ತು ನಮಗೆ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಅಂದ್ರೆ ಸೊ ಈ ಥರ ಜೀವನದಲ್ಲಿ ಅಂದ್ರೆ ಯಾರು ಒಳ್ಳೆಯವ್ರು ಅಂದ್ರೆ ಒಳ್ಳೆಯವ್ರು ಇರ್ತಾರೋ, ಎಲ್ಲಿ ನ್ಯಾಯ ನೀತಿ ಇರ್ತೈತೆ ಅಲ್ಲಿ ಜಯ ಸಿಗುತ್ತೆ ಅಂತ ಇದೊಂದು ಉದಾಹರಣೆ. ಸರ್, ಮೊಟ್ಟ ಮೊದಲಿಗೆ ನಮ್ಮ ಇಂಡಿಪೆಂಡೆಂಟು 5 ಮಂದಿ ಕ್ಷೇತ್ರದ ಜನತೆಗೆ ಮತ್ತು ಆ ಕ್ಷೇತ್ರದ ದೇವರಿಗೆ ನಾವು ವಿಶೇಷವಾಗಿ ನಮಸ್ಕರಿಸುತ್ತಾ, ಇವತ್ತ ನಮ್ಮ 5 ಕ್ಷೇತ್ರದೊಳಗೆ ನಮ್ಮನ್ನು ಇಂಡಿಪೆಂಡೆಂಟ್ ಆಗಿ ಆರಿಸಿ ಜನರು ನಮ್ಮನ್ನು ಕಳಿಸಿದ್ರು. ಅದಕ್ಕೆ ಎಲ್ಲೋ ಒಂದು ಕಡೆ ಇಂಡಿಪೆಂಡೆಂಟಿಗೆ ಮಸಿ ಬೆಳೆಯುವಂಥ ಕೆಲಸ ಆಗಿತ್ತು. ಆದರೆ ಇವತ್ತು ಸುಪ್ರೀಂ ಕೋರ್ಟು ಇವತ್ತು ಭಾಳ ಒಳ್ಳೆಯ ನಿರ್ಧಾರ ಬಂದಿದೆ. ಆ ನಿರ್ಧಾರ ಇಡೀ ರಾಜ್ಯದ ಜನತೆನೇ ಒಪ್ಕೊಳ್ಳೋ ರೀತಿಯೊಳಗೆ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ಕೊಟ್ಟಿದೆ. ಅದಕ್ಕೆ ನಾವು ಸ್ವಾಗತಿಸ್ತೀವಿ. ಈ ಹಿಂದೂ ಹೈಕೋರ್ಟ್ನಾಗ ನಮಗೆ ಬಂದತ್ನಾಗ ಅದನ್ನು ಸ್ವಾಗತಿಸಿದ್ವಿ. ಸುಪ್ರೀಂ ಕೋರ್ಟ್ನಾಗ ನಮಗೆ ವಿಶ್ವಾಸ ಇತ್ತು. ಸುಪ್ರೀಂ ಕೋರ್ಟ್ನಾಗ ಬಂದಂಥ ನಿರ್ಧಾರನ ಸ್ವಾಗತಿಸೋ ಜೊತೆಗೆ ನಮ್ಮ ಇಂಡಿಪೆಂಡೆಂಟೇ ಅನ್ನೋ ಒಂದು ತೀರ್ಪನ್ನು ಇವತ್ತೇನು ಕೊಟ್ಟಿದ್ದಾರೆ, ಅದು ನಿಜವಾಗಲೂ ನ್ಯಾಯವನ್ನು ಎತ್ತಿ ಹಿಡ್ದಂಗಾಗಿದೆ. ಅದ್ರ ಜೊತೆಗೆ ಸತ್ಯಕ್ಕೆ ಜಯ ಇದ್ದೇ ಇದೆ. ಸತ್ಯಕ್ಕೆ 100ಕ್ಕೆ 100 ಜಯ ಅನ್ನೋದು ಪ್ರೂವ್ ಆಗಿದೆ. ಒಂದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದೇವರು ಒಳ್ಳೆಯವರಿಗೆ ಕಷ್ಟವನ್ನು ಕೊಡ್ತಾನೆ, ದುಷ್ಟರಿಗೆ ಒಳ್ಳೇದು ಕೊಟ್ಕೊಂತ ಹೋಗ್ತಾನೆ. ಅದರ ಕೊನೆಗೆ ದೇವರು ದುಷ್ಟರನ್ನ ಕೈ ಬಿಟ್ಟು ಒಳ್ಳೆಯವ್ರನ್ನ ಕೈ ಹಿಡಿಯಂಥ ಕೆಲಸವನ್ನು ಮಾಡ್ತಾನೆ ಅನ್ನೋ ವಿಶ್ವಾಸ ಇವತ್ತು ನನಗೆ ತೀರ್ಪಿನ ಮುಖಾಂತರ ಗೊತ್ತಾಗಿದೆ. ಥ್ಯಾಂಕ್ ಯು ಸರ್. ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪನ್ನು ಅತ್ಯಂತ ಸಂತೋಷದಿಂದ ನಾಡಿನ ಜನತೆಯ ಪರವಾದಂಥ ಈ ತೀರ್ಪನ್ನು ನಾವೆಲ್ಲರೂ ಶಿರಬಾಗಿ ಒಪ್ತಾ, ನಮಗಾಗಿದ್ದಂಥ ಅನ್ಯಾಯಕ್ಕೆ ನ್ಯಾಯ ದೊರಕಿದಂಥ ಸಂದರ್ಭದಲ್ಲಿ ಘನತೆವೆತ್ತ ನ್ಯಾಯಾಲಯ ನಮ್ಮ ದೇಶದ ಕಾನೂನು ಮತ್ತು ನ್ಯಾಯಾಲಯಗಳ ಬಗ್ಗೆ ಎಲ್ಲ ಜನತೆ ಮತ್ತೆ ಹೆಚ್ಚು ಹೆಚ್ಚು ವಿಶ್ವಾಸ ಇಡೋ ರೀತಿಯಲ್ಲಿ ಇಂದಿನ ಒಂದು ತೀರ್ಪಿದೆ. ನಾವು ಎಲ್ಲ ದೇವತೆಗಳು, ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಎಲ್ಲರಿಗೂ ಕೂಡ ಪ್ರಣಾಮಗಳನ್ನ ಸಮರ್ಪಿಸುತ್ತಾ, ಅವರೆಲ್ಲರಿಗೂ ಈ ಮೂಲಕ ಈ ಜಯ ನಮ್ಮದಲ್ಲ, ಈ ಜಯ ನಿಮ್ಮದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಅನ್ನೋಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಇದು ನಮಗೆ ನ್ಯಾಯಕ್ಕೆ ಸಿಕ್ಕಂಥ ಜಯ.
ಯಾಕೆಂದರೆ ಸತ್ಯ ಇರೋ ಕಡೆ ಜಯ ಸಿಕ್ಕೇ ಸಿಗುತ್ತೆ. ಬೇರೆ ಬೇರೆ ದುಷ್ಟಶಕ್ತಿಗಳು ಸೇರಿಕೊಂಡು ನಮಗೆ ತೊಂದರೆ ಮಾಡಿದ್ರು. ಆದರೆ ನ್ಯಾಯಾಲಯ ನಮ್ಮ ಒಂದು ಕಷ್ಟಪಟ್ಟು ನಾವು ಗೆದ್ದು ಬಂದಿದ್ದಕ್ಕೂ ನಮಗೆ ಬೇಕಂತ ತೊಂದರೆ ಮಾಡಿದ್ದನ್ನು ನ್ಯಾಯಾಲಯ ಸುಪ್ರೀಂ ಕೋರ್ಟು ಒಳ್ಳೆಯ ತೀರ್ಪನ್ನು ನೀಡಿದೆ. ಈ ತೀರ್ಪಿಗೆ ನಾವೆಲ್ಲ ತಲೆಬಾಗಿ ಒಳ್ಳೆ ಕಾನ್ಸ್ಟೆನ್ಸಿಲಿ ಒಳ್ಳೆ ಕೆಲಸ ಮಾಡೋ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೋಸ್ಕರ ತುಂಬ ಧನ್ಯವಾದಗಳನ್ನು ಅರ್ಪಿಸಿದ್ದೀನಿ. ಅದು ಮಾಮೂಲಿ ಮುಂದುವರಿತದೆ. ದುಷ್ಟಶಕ್ತಿಗಳ ವಿರುದ್ಧ ಯಾವಾಗಲೂ ಹೋರಾಟ ಮುಂದುವರಿತದೆ. ಕೇಳೋಣ. ಈ ತೀರ್ಪಿಗೆ ಭಾಳ ಸಂತೋಷ ಆಗಿದೆ ನಮಗೆ. ಕಳೆದ 6 ತಿಂಗಳಿಂದ ನಾವು ಕಷ್ಟ ಬಿದ್ದಂಥ ಇದನ್ನು ತಾವೆಲ್ಲ ಕಂಡಿದ್ದೀರಿ. ಬಹುಶಃ ಸತ್ಯಮೇವ ಜಯತೆ ಅಂತ ಏನು ಹೇಳ್ತಾರೋ ಆ ಜಯತೆ ಇವತ್ತು ನಮಗಾಗಿದೆ. ಇವತ್ತು ನಾವು ಕಂಡಂತೆ ನ್ಯಾಯ ನಮ್ಮ ಕ್ಷೇತ್ರದ ಜನ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಜನರ ಪರವಾಗಿದೆ ಅಂತ ಮಾತನ್ನು ಹೇಳಬೇಕಾಗತ್ತೆ. ಯಾಕಂದರೆ ನಾವು ಯಾರೂ ತಪ್ಪು ಮಾಡಿರಲಿಲ್ಲ. ಸುಮ್ಮನೆ ರಾತ್ರಿ 6 ಗಂಟೆಗೆ ನಮ್ಮನ್ನು ಹೊರಗೆ ಹಾಕಿರುವಂಥದ್ದು ನಿಜವಾಗಲೂ ಭಾಳ ಬೇಸರ ತರುವಂಥದ್ದು. ನಮ್ಮ ಕ್ಷೇತ್ರ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನತೆಗೆ ಅವಮಾನವನ್ನು ಮಾಡಿದ್ರು. ಆದರೂ ನಾವು ಸಹಿಸ್ಕೊಂಡಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಮಾಡಿದ್ದಾರೆ. ನಿಜವಾಗಲೂ ನಮಗೆ ಭಾಳ ಸಂತೋಷ ತಂದಿದೆ. ಅದರಿಂದ ಈ ಜಯ ನನ್ನ ಕ್ಷೇತ್ರದ ಜನತೆ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಥರ ಅನ್ಯಾಯ ಯಾರಿಗೂ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಜನರೇ ಆಯ್ಕೆ ಮಾಡಿರ್ತಾರೆ. ಜನರನ್ನ ಆಯ್ಕೆ ಮಾಡಿದಂಥ ಜನರು ಬೇಕಾದ್ರೆ ನಮ್ಮನ್ನು ತೆಗೆದ್ರೂ ಪರವಾಗಿಲ್ಲ. ಆದರೆ ಅನ್ಯಾಯವಾಗಿ ತೆಗೆಯುವಂಥದ್ದು ತಪ್ಪಾಗುತ್ತೆ ಅಂತ ಮಾತನ್ನು ಹೇಳಬೇಕಾಗುತ್ತೆ. ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರು ಹಿರಿಯರಿದ್ದಾರೆ, ನಾವು ಯಾರಿಗೂ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಬಹುಶಃ ಈ ತೀರ್ಪು ಇವತ್ತು ಇಡೀ ಸಂವಿಧಾನದಲ್ಲಿ ಇವತ್ತು ನಿಜವಾಗ್ಲೂ ಒಂದು ಉತ್ತಮ ತೀರ್ಪು ಬಂದಿದೆ ಅಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಂದಿರತಕ್ಕಂಥ ತೀರ್ಪು ಬಹಳ ಮಹತ್ವವಾದಂಥ ತೀರ್ಪು. ಸತ್ಯಕ್ಕೆ ಸಂದ ಜಯ. ಈ ದೇಶದ ನೆಲದ ಮೇಲೆ ಇರ್ತಕ್ಕಂಥ ಕಾನೂನನ್ನ ಯಾರು ಕೂಡ ತಿರುಚಿ ಅವರ ವೈಯಕ್ತಿಕ ಒಂದು ವಿಚಾರಕ್ಕೆ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ನಿದರ್ಶನವನ್ನ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪನ್ನು ಕೊಟ್ಟಿದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಸಂವಿಧಾನ ಬಹಳ ಪವಿತ್ರವಾದುದು ಅಂತೇಳಿ ಈ ತೀರ್ಪಿನ ಮುಖಾಂತರ ಈ ಕೆಟ್ಟ ರಾಜಕೀಯ ಸ್ಥಿತಿಗಳಿಗೆ ಮತ್ತು ಅದನ್ನು ಯಾರು ಸಂವಿಧಾನದ ವಿರುದ್ಧವಾಗಿ ತೆಗೆದುಕೊಳ್ತಕ್ಕಂಥ ನಿರ್ಣಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಒಳ್ಳೆಯ ಪಾಠ ಎಂಬತಕ್ಕಂಥ ಒಂದು ವಿಚಾರವನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದವರು ಆ ಪಕ್ಷದಿಂದ ಆರಿಸಿ ಬಂದಿದ್ದೇವೆ. ನಾವು ವ್ಯಕ್ತಿಯ ವಿರುದ್ಧವಾಗಿ ಮಾತ್ರ ನಾವು ಪ್ರತಿಭಟನೆ ಮತ್ತು ಈ ಒಂದು ರೀತಿಯಲ್ಲಿ ನಾವು ನಡೆದುಕೊಂಡು ಹೊರತು ಪಕ್ಷದ ವಿರುದ್ಧವಾಗೆಲ್ಲ ಎಂಬತಕ್ಕಂಥ ಮಾತನ್ನ ಈ ದೇಶದ ಎಲ್ಲ ಸಮಸ್ತ ಜನರಿಗೆ ನಾವು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಈಗ ಏನು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಇದು ಧರ್ಮಕ್ಕೆ ಜಯ ಅಂತೇಳಿ ನಾವು ಭಾವಿಸ್ತೀವಿ. ಇಡೀ ದೇಶದಲ್ಲೇ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಒಂದು ಎತ್ತಿಡುವಂಥ ಕೆಲಸನ ಒಂದು ಸುಪ್ರೀಂ ಕೋರ್ಟ್ ಮಾಡಿದೆ. ನಿಜಕ್ಕೂ ಇಡೀ ನಮ್ಮ ಕ್ಷೇತ್ರದ ಜನತೆಯ ಆಶೀರ್ವಾದ ಮತ್ತು ಇಡೀ ರಾಜ್ಯದ ಆಶೀರ್ವಾದದಿಂದ ಇವತ್ತು ಈ ತೀರ್ಪು ಬಂದಿದೆ ಅಂತೇಳಿ ನಿಜಕ್ಕೂ ಧರ್ಮಕ್ಕೆ ಜಯ ಆಗಿದೆ ಅಂತೇಳಿ ನಾವು ಗೊತ್ತಾಗುತ್ತೆ. ಈ ತೀರ್ಪು ಬಗ್ಗೆ ನಮಗೇನು ಅನ್ಯಾಯ ಮಾಡಿದ್ರು ಇಂಡಿಪೆಂಡೆಂಟ್ನವರಿಗೆ, ಅಲ್ಲಿ ಇವತ್ತು ತೀರ್ಪು ನ್ಯಾಯ ಎಲ್ಲಿದೆಯೋ ಅಲ್ಲಿ ನ್ಯಾಯ ಸಿಕ್ಕಿದೆ. ಅವರೇನು ನಮ್ಮ ಇಂಡಿಪೆಂಡೆಂಟ್ನವರಿಗೆ ನಾವು ಆವತ್ತಿನ ದಿವಸ ಬೆಂಬಲ ಕೊಡದೇ ಇದ್ದರೆ ಅವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ನಾವು ಬೆಂಬಲ ಕೊಟ್ಟಿದ್ದರಿಂದ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ಮೇಲೆ ನಮ್ಮ ಇಂಡಿಪೆಂಡೆಂಟ್ನವರಿಗೆ ತೊಂದರೆ ಕೊಟ್ಟಿದ್ದಾರೆ. ದೇವರು ನಮ್ಮ ಪರವಾಗಿದ್ದಾನೆ, ನ್ಯಾಯ ನಮ್ಮ ಪರವಾಗಿ ಸಿಕ್ಕಿದೆ. ನಾವು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಭಾಳ ಶ್ರದ್ಧೆ ವಹಿಸಿ ಏನು ಜನ ಆಶೀರ್ವಾದ ಮಾಡಿದ್ದೀರಿ, ನಾವು ಜನಸೇವೆ ಜನಾರ್ದನ ಸೇವೆ ಅಂತ ಆ ಸೇವೆಯನ್ನು ಮಾಡೋದಕ್ಕೆ ನಾವು ಕಟ್ಟಬದ್ಧರಾಗಿರ್ತೀವಿ. ಬಿಜೆಪಿ ಪಕ್ಷದ ನಾಯಕರು ಸ್ಪೀಕರ್ ನಮಗೆ ಅನರ್ಹಗೊಳಿಸಿದ್ದಾರೆ. ಅವರ ಪರ ವಿರುದ್ಧವಾಗಿ ನಮ್ಮ ಹೋರಾಟ ಇದ್ದೇ ಇರುತ್ತೆ. ನಾವೇನು ಅವರ ಪಕ್ಷದಿಂದ ಗೆದ್ದವರಲ್ಲ, ಅವರ ಆಬ್ಲಿಗೇಷನ್ನಿಂದ ನಾವು ಗೆದ್ದವರಲ್ಲ. ಸಂದರ್ಭ ಬಂದಾಗ ನೋಡೋಣ.
ಅದು ಜಾರಕಿಹೊಳಿಗೆ ಗೊತ್ತು, ನನಗಿನ್ನ ಗೊತ್ತಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಹಾಂ ಟಿ ವಿಲಿ ಮಾತಾಡ್ತೀನಿ ಸರ್. ಹಲೋ ಹಲೋ ನಮಗೆಲ್ಲರಿಗೂ ಕೂಡ ನಿರೀಕ್ಷೆಯಂತೆ ಕಾನೂನಲ್ಲಿ ನಮಗೆ ಜಯ ಸಿಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿರ್ತಕ್ಕಂಥ ರಾಜ್ಯಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗಕ್ಕೆ ಈ ರಾಷ್ಟ್ರದಲ್ಲಿ ಗೌರವ ಇದೆ ಅಂತೇಳಿ ಗೌರವಯುತ ನ್ಯಾಯಾಲಯ ನಮಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದೆ. ಹಾಗಾಗಿ ಖಂಡಿತವಾಗಲೂ ಕೂಡ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಈ ನ್ಯಾಯಾಲಯ ಗೌರವಿಸಿದೆ. ನಾವು ಕೂಡ ಅದರ ದಿಕ್ಕಿನಲ್ಲಿ ಗೌರವವನ್ನು ಈ ಜನರಿಗೆ ತಿಳಿಸೋರ ಮೂಲಕ ನಾವು ನ್ಯಾಯಾಲಯವನ್ನು ಮತ್ತೊಮ್ಮೆ ಸ್ಮರಣೆ ಮಾಡಿಕೊಂಡು ಗೌರವಿಸ್ತೇವೆ. ಸಾಕಲ್ಲ? ಯಾರು ಹೇಳಿ? ಹಲೋ ಸಾಕಲ್ಲ? ಹಲೋ ನಮಸ್ಕಾರ. ಹೇಳ್ತೀನಿ ಸರ್, ಹೇಳ್ತೀನಿ. ಸರ್ ಬರ್ರಿ ಇಲ್ಲೇ. ಇವ್ರು ಬರ್ರಿ. ಹಲೋ ಎಲ್ಲ ಪಕ್ಷೇತರ ಶಾಸಕರು ಮಾತಾಡಿದ್ದನ್ನು ತಾವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಸಂತಸದಿಂದ ಇದ್ದಾರೆ. ನ್ಯಾಯಕ್ಕೆ ಸಿಕ್ಕ ಜಯ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಕೂಡ ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳು ಮಾತಾಡ್ತಾ ಇದ್ದಾರೆ. ಹೇಮರಾಜ್, ಈಗ ನಿಮ್ಮ ಜೊತೆ ಮಾತಾಡೋದಕ್ಕೆ